ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಆಫ್ಟರ್ ಲಾಂಗ್ ಟೈಮು ಹೆವಿ ದಿನ ಆಗ್ಬಿಟ್ಟಿತ್ತು ವಿಡಿಯೋ ಮಾಡಿ. ನಾನು ಲಾಸ್ಟ್ ವಿಡಿಯೋ ಬಂದು ನಮ್ಮ ಫ್ರೆಂಡು ಇವನು ಫುಲ್ ಮಸ್ತಾಗಿ ರೆಡಿ ಆಗ್ಬಿಟ್ಟವನೇ. ಅವನೆಲ್ಲ ಇಕ್ಕವನೇ, ನಾನು ರೆಡಿ ಇಕ್ಕಿದ್ದೀನಿ. ಇಬ್ಬರು ಪಂಚೆನೆ, ನಾನು ಪಂಚೆ ಅವನು ಪಂಚೆ. ಇವಾಗ ನಮ್ಮ ಹುಡುಗರೆಲ್ಲ ನೋಡ್ತಾರೆ, ಏನಿಬ್ಬರು ಒಂದೇ ಥರ ಹಾಕೊಂಡ್ಬಿಟ್ಟವ್ರೆ ಅಂತ ಡೈಲಾಗ್ಗಳು ಹೊಡಿತಾರೆ ಇವಾಗ. ಸೊ ನಾವು ಗಣೇಶನಿಗೆ ಹಾರ ರೆಡಿ ಮಾಡ್ತಾ ಇದ್ದೀವಿ, ಅದನ್ನ ಹಾಕೋಕ್ಕೆ. ಇನ್ನು ನಿಮ್ಮ ಗಣೇಶನೂ ತೋರಿಸಿಲ್ಲ ಯಾವ್ಯಾವ ಥರ ಅಂತ ತೋರಿಸ್ತೀನಿ. ಇವತ್ತು ಗಣೇಶ ರಿವೀಲ್ ಮಾಡ್ಬೋದು. ರಿವೀಲೇನು ಇವಾಗ ನೀವೇ ನೋಡ್ತೀರಾ ಪೂಜೆ ಎಲ್ಲ ಆದಮೇಲೆ. ಸೊ ಒಂದು ಇದನ್ನು ತಗೊಂಡೋಗ್ಬೇಕು, ಅದು ಸಿಂಬಲ್ಲು ನಾಮ ತೋರಿಸ್ಬಿಟ್ರೆ ನೀವು ಯಾವ ಗಣೇಶ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ಇವಾಗ ಪಟ್ಟಂತ ಹೋಗೋಣ, ಅಲ್ಲೇ ಹೋಗಿ ನಿಮ್ಗೆ ಸಿಗ್ತೀನಿ ಇವಾಗ. A few moments later. ಗೈಸ್ ಏನೋ ನನ್ನ ಬಗ್ಗೆ ಏನೋ ಮಾತಾಡ್ತವ್ರೆ. ವರ್ಷ ಮಾಡದೆ ನಾನು, ಈಗ ತಾನೆ 5 ದಿವಸ ತೀರ್ಥ ನಾನು ನಮ್ದೇ ಐತೆ ಅನ್ಕೊಂಡೆ ಅವ್ರು ಎತ್ಕೊಂಡು ಹೋಗ್ಬಿಟ್ಟವ್ರು ಪೂಜಾರಿ ಅವರು. ಗೈಸ್ ಎಲ್ಲ ಬಂದವ್ರೆ. ತರೋಣ, ತಿನ್ನೋದ್ರಲ್ಲೇ ಇರ್ರಿ ಬರ್ರಿ. ಯಾರನ್ನೂ ಕರೀರಿಲ್ಲ, ಬಂದ್ಬಿಟ್ಟವ್ರೆ. ನಾನು ಗ್ರೂಪಲ್ಲಿ ಹಾಕಿದ್ದೆ, ಆಡಿಯೋ ಮೆಸೇಜ್ ತೋರಿಸ್ತೀನಿ, ನಾನು ಕಳ್ಸಿರೋದು. ನನಗೆ ಮಾತ್ರ ಕಳ್ಸಿಲ್ಲ, ನೀನೊಬ್ಬ ಫ್ರೆಂಡ್. ಆಡಿಯೋ ಮೆಸೇಜ್ ನಾನು ಗ್ರೂಪಲ್ಲಿ ಹಾಕಿರೋದು. ಗಣೇಶ ಇರೋ ಸ್ವಲ್ಪ ಯಾಕೆ ಸಾಧ್ಯ ಇಲ್ಲ, ಈಗ ಯಾಕೆ ಆಗಲ್ಲ, ಏನಾಯ್ತು ಆಗಲ್ಲ ಮಾಡಕ್ಕೆ. ಗಣೇಶ ಗೈಸ್ ಗಣೇಶನ ರಿವೀಲ್ ಮಾಡಿದ್ವಿ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗಣೇಶ ಹೆಂಗಿದೆ ಏನು ಅಂತ ತಿಳಿಸಿ. ಸೊ ಇವಾಗ ಮೊದಲನೇ ದಿನ, ನಾಳೆ ಇನ್ನೂ ರಂಗೋಲಿ ಕಾಂಪಿಟೇಷನ್ಸ್ ಎಲ್ಲ ಇದೆ. ಸೊ ಅದನ್ನು ವಿಡಿಯೋ ಮಾಡ್ತೀನಿ. ಇವತ್ತು ಡೇ ಫಸ್ಟು ಪ್ರೈಸು ಎಲ್ಲ ತೋರಿಸಿ ವ್ಲಾಗಲ್ಲೂ ಬರುತ್ತೆ. ಇದು ನಾಳೆ ಬಂದು ಗೆಲ್ತಾರಲ್ಲ ಅವ್ರಿಗೆ ಗಣೇಶ ಹಿಂಗೆ ಅಲ್ಲಿ ಇದಿಟ್ಕೊಂಡವನೆ, ಏನದು ರವೆ ಉಂಡೆ, ಅದೇ ಪ್ರೈಸು. ಅದು ಇವಾಗ ಕೊಡೋ ಅಂದ್ರೆ ನಾಳೆ ಕೊಡ್ತೀನಿ ಅಂತ. ಅದಲ್ಲ ಇವಾಗ ಚಕ್ಲಿ ನಿಜ ಹೇಳು, ಅಂಗಡಿನ ನೀವೇ ಮಾಡಿ, ಅಲ್ಲೇ ಮನೇಲಿ ಮಾಡಿದ ಅಷ್ಟು ಚೆನ್ನಾಗಿ ಮಾಡೋರ. ಟೇಸ್ಟ್ ಟೇಸ್ಟ್ ಯಾರು ಕೊಡಲ್ಲ. 5 ನಿಮಿಷ ಆಗೈತೆ ಪೂಜೆ ಮಾಡಿ, ಈಗ ಕೊಟ್ಬಿಡ್ತಾರೆ. ಅಲ್ಲ ಗಣೇಶ ನೋಡಕ್ ಬಂದವರು ತಿನ್ನಕ್ ಬಂದವ್ರ ಗೊತ್ತಿಲ್ಲ. ಇವಾಗ ಗೈಸ್ ಸಾಂಗಿಂಗ್ ಹಾಕೊಂಡು ಮಸ್ತಾಗಿ ಎಂಜಾಯ್ ಮಾಡ್ಬೇಕೀಗ. ದೊಡ್ಡವರೆಲ್ಲ ಒಬ್ಬರು ಬಂದು ಹೋದ್ರು, ಅವ್ರಿಗೆ ಸನ್ಮಾನ ಮಾಡಿ ಕಳಿಸಿದ್ವಿ. ಸೊ ಇನ್ನು ನೈಟೆಲ್ಲ ಮಸ್ತ್ ಮಜಾ ಮಾಡಬೇಕು. ಇವಾಗ ಅದೊಂಚೂರು ಯಾವುದೋ ಡೆಕೋರೇಷನ್ ಒಂದು ಐತೆ, ಅದೊಂಚೂರು ನೋಡಬೇಕು.
ಹೇಗಿತ್ತು ಗೈಸ್ ಗಣೇಶ ಹೇಗಿತ್ತು ಅಂತ ಪ್ಲೀಸ್ ತಿಳಿಸಿ ನಮಗೆ. ಸೊ ಗೈಸ್ ವಿಡಿಯೋ ಮಧ್ಯೆ ಎಲ್ಲ ಮಾಡೋಕ್ಕಾಗಲಿಲ್ಲ. ಸೊ ನಾ ಎಲ್ಲ ಫುಲ್ಲು ಸಾಂಗಿಂಗ್ ಹಾಕ್ಕೊಟ್ಟಿದ್ರಲ್ಲ, ಅದಕ್ಕೆ ಇವಾಗ ನಮ್ಮ ಹುಡುಗರು ಕೂಡಿಸಿರೋ ಜಾಗಕ್ಕೆ ಬಂದಿದ್ದೀವಿ. ಅಂದರೆ ಇಲ್ಲೇ ನಮ್ದು ಅಲ್ಲಿ ಹಿಂದೆ ರೋಡ್ ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ರೋಡು ಅಲ್ಲಿ ಬಂದಿದ್ದೀವಿ. ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕ್ಸ್ಬಿಟ್ಟವ್ರೆ, ಜೋರಾಗೆ ಮಾಡವ್ರೆ. ಸ್ವಾಗತ ಶುಭಗೌರು ಅವರು ಎಲ್ಲ ಹಾಕ್ಸ್ಬಿಟ್ಟವ್ರು ಜೋರಾಗೆ. ಡೈಮಂಡ್ ಜಾತ್ರೆ ಎಲ್ಲ ಇದೆ ಇವ್ರಿಗೆ ಗೈಸ್. ನೆನ್ನೆ ಇವ್ರದ್ದು ಅವಾಂತರ ಏನಾಗಿತ್ತು ಅಂದರೆ ಲೈಟಿಂಗ್ ಬ್ಲ್ಯಾಕೇ ಮಾಡಿಬಿಟ್ಟಿದ್ದು ಅವ್ನ ನಂಬರು. ಅವಾಗ ನೈಟು 3 ಗಂಟೆಲಿ ಹಾಕ್ಸಿರೋದು ಲೈಟಿಂಗ್ ಮಾತಾಡಿ ಕುಡ್ಕೊಂಡು. ಈಗ ಇಲ್ಲಿ ನಾವು ವಿಡಿಯೋ ಮಾಡಿದ್ರೆ ಅರ್ಧ ಕಾಪಿ ರೇಟ್ಸ್ ಜಾಸ್ತಿ ಬೀಳುತ್ತೆ. ಸೊ ಹಂಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಇವ್ರನ್ನ ಫಸ್ಟ್ ಟೈಮ್ ತೋರಿಸ್ತಾ ಇದ್ದಲ್ಲ ಲಾಗಲ್ಲಿ, ಅಲ್ಲಿ ತೋರಿಸ್ದಾಗೆ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ಗೈಸ್ ಇದೇ ಇವಾಗ ನಮ್ಮ ಫ್ರೆಂಡ್ ಅವ್ರು ಕೂರಿಸಿರೋದು. ಇವಾಗ ನಾವು ಫಸ್ಟ್ ಟೈಮ್ ಬ್ಲಾಗಲ್ಲಿ ಬರ್ತಾ ಇರೋದು. ನಂದ ಅಂತ ಹೇಳಪ್ಪ. ಇವಾಗ ಇವ್ರದೇ ಗಣೇಶ ಕೂರಿಸಿರೋದು. ಚೆನ್ನಾಗಿ ಬರ್ತದೆ, ಲೈಟಿಂಗ್ ಎಲ್ಲ ಆಗ್ತಿದೆ ಬಿಡು. ಇವಾಗ ಇವನು ಸಾಂಗ್ ಆಫ್ ಮಾಡಿಸೋ ನಿಮಿಷ ಕಾಪಿರೈಟ್ ಬೀಳುತ್ತೆ. ಇವರು ಮನು ಅಂತ. ಇನ್ನ 4-5 ಜನ ಎಲ್ಲ ಹೋಗವ್ರೆ, ಅವರೆಲ್ಲ ಬರ್ತಾರೆ. ಇವಾಗ ತೋರಿಸಿರ್ಲಿಲ್ವಲ್ಲ ಅದಕ್ಕೆ ಬಂದೆ. ಸೊ ನೋಡ್ಕೊಬಿಡಿ ಗಣೇಶ ಅವ್ರದ್ದು ಡೆಕೋರೇಷನ್ ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡವ್ರೆ. ಇವಾಗ ಇವರು ಸಾಂಗ್ ಮೇಲೆ ಸಾಂಗ್ ಹಾಕೋದ್ರಿಂದ ನಮಗೆ ಕಾಪಿ ರೈಟ್ಸ್ ಬೀಳುತ್ತೆ. ಸೊ ಗೈಸ್ ಇವಾಗ ಟೈಮ್ ಬಂದು 12 ಗಂಟೆ. ಇವಾಗ ಲೈಟ್ ಒಂಚೂರು ಡಿಮ್ಮಾಗೈತೆ. ಡಿಮ್ಮಾಗಿ ಹಾಕ್ಕೊಂಡು ಇವಾಗ ನಮ್ಮ ಹುಡುಗರೆಲ್ಲ ಕ್ಯಾರಮ್ ಮಾಡ್ತವ್ರೆ. ನಾವು ಹಂಗೆ ಸ್ವಲ್ಪ ತಾಡ್ಕೊಂಡು ಮಲಗಬೇಕು. ನಾಳೆ ಬೆಳಗ್ಗೆ ಬೇಗ ಎದ್ದೇಳಬೇಕು. ನಾಳೆ ರಂಗೋಲಿ ಕಾಂಪಿಟೇಷನ್ ಎಲ್ಲ ಮಾಡ್ತೀವಿ. ಹೇಳ್ರು ಏನು ರಂಗೋಲಿ ಬಿಡ್ಸೋದಪ್ಪ ಹೌದು. ನಾಳೆ ಬೆಳಗ್ಗೆ ಸಿಗ್ತೀನಿ. ಓಕೆ, ಮತ್ತೊಂದು ಲಾಗಲ್ಲಿ ಪಾರ್ಟ್ 2 ಸಿಗ್ತೀನಿ. ಓಕೆ ಬಾಯ್.